ಈ ಡಿಸೈನ್ನ ಕಟಿಂಗ್ ಯಾವ ರೀತಿ ಮಾಡಬೇಕು ಹಾಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋ ಮೆಥಡ್ನ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸಹ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ನೋಡಿ. ಹೊಸದಾಗಿ ಟೈಲರಿಂಗ್ ಕಲಿತಿರೋರಿಗೆ ಈ ಡಿಸೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆ ಮೆಥಡಲ್ಲಿ ನೀವು ಮಾಡೋದ್ರಿಂದ ತುಂಬ ಸುಲಭವಾಗಿ ಈ ಡಿಸೈನ್ನ ಮಾಡ್ಬೋದು. ಇದು ಕಟ್ ಪೀಸ್ ಡಿಸೈನು. ಬ್ಯಾಕ್ ಸೈಡು ಪೀಸಸ್ ಕಟಿಂಗ್ಸ್ ಬರುತ್ತೆ. ಟಾಪ್ ಸೈಡ್ ಬಾರ್ಡರ್ ಬೇರೆ ಕಟಿಂಗ್ ಬರುತ್ತೆ. ಡೌನ್ ಸೈಡು ಬಾಟಮ್ಸ್ ಕಟಿಂಗ್ ಬೇರೆ ಬರುತ್ತೆ. ಈ ಬ್ಲೌಸ್ನ ನೀವು ಮಾರ್ಕಿಂಗ್ ಮಾಮೂಲಿ ಬ್ಯಾಕ್ ಸೈಡ್ ಮಾರ್ಕಿಂಗ್ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ಮೆಥಡಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಎಕ್ಸ್ಟ್ರಾಗೆ ಮಾರ್ಜಿನ್ಸ್ ಒಳಗಡೆ ಬಟ್ಟೆ ಫಿನಿಶಿಂಗ್ ಮಾಡೋದಕ್ಕೆ ಆ್ಯಡಿಂಗ್ ಆಗುತ್ತಲ್ಲ, ಅದಕ್ಕೆ ಎಕ್ಸ್ಟ್ರಾ ಗ್ಯಾಪ್ಸ್ನ ತೊಗೊಳ್ಳಿ. ನೋಡಿ, ಡೌನ್ ಸೈಡು ಕಟಿಂಗು ಫಸ್ಟು ನಾನು ಬ್ಯಾಕ್ನ ಬ್ಲೌಸ್ ಮೆಜರ್ಮೆಂಟ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನನಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ಗೆ ಮಾರ್ಕ್ಸ್ನ ಕೊಟ್ಟಿದ್ದೀನಿ. ಡೌನ್ ಸೈಡ್ ಸಪ್ರೇಟಾಗಿ ಕಟಿಂಗ್ನ ತೊಗೊಂಡಿದ್ದೀನಿ. ಮತ್ತಿದು ಟಾಪ್ ಸೈಡ್ ಕಟಿಂಗು. ಇದು ಶೇಪ್ ಇದೆ ಟಾಪ್ ಸೈಡಲ್ಲಿ, ರೌಂಡ್ ಶೇಪು ಸೈಡಲ್ಲಿ. ಆ ರೌಂಡ್ ಶೇಪ್ನ ನಿಮಗೆ ಎಷ್ಟು ಅಗಲ ಬೇಕು ನೋಡಿಕೊಂಡು ರೌಂಡ್ ಶೇಪ್ ಮಾರ್ಕಿಂಗ್ ತೊಗೊಳ್ಳಿ. ಅದು ಬ್ಲೌಸ್ ಬಾಡಿ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾನು ಈ ಥರ ಶೇಪ್ಸ್ನ ಕೊಟ್ಟಿದ್ದೀನಿ. ಇದು ಮೀಡಿಯಮ್ ಸೈಜ್ ಶೇಪು. ಇನ್ನು ಬಾಡಿ ಮೆಜರ್ಮೆಂಟು ತುಂಬ ದೊಡ್ಡ ಸೈಜ್ ಆದರೆ ಈ ಕ್ರಾಸ್ ರೌಂಡ್ ಇದೆಯಲ್ಲ ಆ ಶೇಪು ದೊಡ್ಡದಾಗಿ ಬರುತ್ತೆ. ಬ್ಯಾಕು ಟಾಪ್ ಸೈಡು ಪೀಸಿದು ಗೋಪುರ ಡಿಸೈನ್ ಬರುತ್ತೆ. ಈ ಡಿಸೈನೇ ತುಂಬಾ ಟ್ರೆಂಡಿಂಗ್ ಆಗಿ ಎಲ್ಲರೂ ಸಹ ಕಸ್ಟಮರ್ಸು ಸ್ಟಿಚ್ ಮಾಡ್ಕೊಳ್ತಿದ್ದಾರೆ. ನೋಡಿ, ಈ ಥರ ಬರುತ್ತೆ ಕಟಿಂಗು. ಇದು ಬಾರ್ಡರ್ ಪೀಸು. ನಾವು ಟಾಪ್ ಸೈಡ್ ಏನು ಶೇಪ್ನ ಕಟಿಂಗ್ ತೊಗೊಂಡಿದ್ದೀವೋ ಆ ಕಟಿಂಗಿಗೆ ಈ ಬಾರ್ಡರ್ ಪೀಸ್ನ ಅಟ್ಯಾಚ್ ಮಾಡಬೇಕು. ಫಸ್ಟು ನೀವು ಬ್ಯಾಕ್ ನೆಕ್ನ ರೆಡಿ ಮಾಡ್ಕೊಳ್ಳಿ. ಲೈನಿಂಗ್ ಪೀಸು ಹಾಗೆ ಬ್ಲೌಸ್ ಪೀಸ್ನ ರೆಡಿ ಮಾಡ್ಕೊಳ್ಳಿ. ಇದು ಡೌನ್ ಸೈಡು. ಲೈನಿಂಗ್ ಪೀಸ್ನ ನಾನು ಕಟಿಂಗ್ ಮಾಡ್ಕೊಂಡಿದ್ನಲ್ಲ, ಬ್ಲೌಸ್ ಪೀಸ್ನು ಸಹ ಅದೇ ಮೆಥಡಲ್ಲಿ ಕಟಿಂಗ್ ಮಾಡಿಕೊಂಡು ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಡೌನ್ ಸೈಡನ್ನು ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಕ್ ಡೌನ್ ಸೈಡಿಂದ ಕೆಳಗಡೆನೂ ಸಹ ಬಾರ್ಡರ್ ಬರುತ್ತೆ. ಬಾರ್ಡರ್ ಜಾಸ್ತಿ ಇದ್ದರೆ ಮಾತ್ರ ಈ ಡಿಸೈನ್ನ ಮಾಡಿ. ಬಾರ್ಡ್ರ್ ಕಡಿಮೆ ಇದ್ದರೆ ಈ ಡಿಸೈನ್ ಮಾಡೋದಕ್ಕಾಗಲ್ಲ. ಇದು ತುಂಬ ಬ್ಲೌಸ್ ಪೀಸ್ ದೊಡ್ಡದಾಗಿತ್ತು. ನಾನು ಬಾರ್ಡರ್ನ ಈ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಡಾಟ್ಸು. ಫಸ್ಟು ಡೌನ್ ಸೈಡ್ ಪೀಸ್ನ ರೆಡಿ ಮಾಡಿಕೊಂಡು ಫಿನಿಶಿಂಗ್ ಎಲ್ಲ ಇನ್ಸೈಡಲ್ಲಿ ಕವರಿಂಗ್ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಬ್ಯಾಕ್ ಟಾಪ್ ಸೈಡ್ ಕಟಿಂಗ್ ಇತ್ತಲ್ಲ ಪೀಸು, ಅದಕ್ಕೆ ಲೈನಿಂಗ್ ಮತ್ತು ಬಾಡಿ ಪೀಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾರ್ಡರ್ ಇರುತ್ತಲ್ಲ, ಆ ಬಾರ್ಡರ್ನ ಆ ಡೌನ್ ಸೈಡ್ ಡಿಸೈನ್ ಕೊಟ್ಟಿದ್ದ ಅದಕ್ಕೆ ಆ್ಯಡಿಂಗ್ ಕೊಡ್ತಾಯಿದ್ದೀನಿ. ಬಟ್ಟೆ ದಪ್ಪ ಇದ್ದಷ್ಟು ಈ ಡಿಸೈನ್ ತುಂಬಾ ಶೇಪು ಕರೆಕ್ಟಾಗಿ ಬರುತ್ತೆ. ಬಟ್ಟೆ ತುಂಬ ಸಾಫ್ಟ್ ಆಗಿದ್ರೆ ಈ ಶೇಪ್ನ ಮಾಡೋದಕ್ಕೆ ಹೋಗಬೇಡಿ. ಕ್ಯಾನ್ವಾಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ನಾನು ಇದು ವಿತೌಟ್ ಕ್ಯಾನ್ವಾಸ್ ಮಾಡ್ತಾಯಿದ್ದೀನಿ. ಬಾರ್ಡರು ತುಂಬ ದಪ್ಪ ಇರೋದ್ರಿಂದ ವಿತೌಟ್ ಕ್ಯಾನ್ವಾಸಲ್ಲಿ ಈ ಡಿಸೈನ್ ಶೇಪ್ನ ಮಾಡ್ಬೋದು. ನೀವು ಒಟ್ಟಿಗೆ ಒಂದೇ ಪೀಸಲ್ಲಿ ಬ್ಯಾಕ್ ಸೈಡು ಈ ಡಿಸೈನ್ ಮಾಡ್ತೀನಿ, ಬಾರ್ಡರ್ನ ಮೇಲ್ಗಡೆ ಅಟ್ಯಾಚಿಂಗ್ ಕೊಡ್ತೀನಿ ಅಂದರೆ ಅದಾಗಲ್ಲ. ಈ ಥರ ಕಟ್ ಪೀಸ್ ಇದ್ದರೆ ಮಾತ್ರ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೊಂದೇ ಶೇಪು ರೌಂಡ್ ಶೇಪ್ನ ನೀಟಾಗಿ ಟೆನ್ಷನ್ನ ನೀಡಲ್ ಪಾಯಿಂಟ್ಸ್ನ ಇಳಿಸ್ಬಿಟ್ಟು ಟರ್ನ್ ಮಾಡಿಕೊಂಡು ಶೇಪ್ನ ತೊಗೊಳ್ಳಿ. ಕಂಟಿನ್ಯೂ ಫಾಸ್ಟಾಗಿ ಮಾಡಿದ್ರೆ ಶೇಪ್ಸ್ ಎಲ್ಲ ನೀಟಾಗಿ ಬರೋಲ್ಲ. ನೋಡಿ, ಸ್ಟಿಚಿಂಗ್ ಆದಮೇಲೆ ಆ ರೌಂಡ್ ಶೇಪ್ ಇರುತ್ತಲ್ಲ ಅದೆಲ್ಲ ಬೆಂಡ್ ಆಗಬೇಕು ಅಂದರೆ ನ್ಯಾಚಸ್ನ ಮಾಡ್ಕೋಬೇಕು. ಸ್ಮಾಲ್ ನ್ಯಾಚ್ನ ಮಾಡ್ಕೊಳ್ಳಿ, ಅದು ಸ್ಟಿಚಿಂಗ್ ಒಳಗಡೆ ಇರಬೇಕು. ಟರ್ನ್ ಮಾಡಿದಾಗ ಈ ರೀತಿ ಬರುತ್ತೆ. ಬಾರ್ಡರ್ನ ಟರ್ನ್ ಮಾಡಿಕೊಂಡು ಮೇಲ್ಗಡೆ ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ನೋಡಿ, ಈ ರೀತಿ ಕಿನಾರಿ ಫಿನಿಶಿಂಗ್ನ ಮಾಡ್ಕೋಬೇಕು. ಆ ರೌಂಡ್ ಶೇಪ್ ಫಿನಿಶಿಂಗ್ ಆದ ನಂತರ ಇನ್ನೊಂದು ಸೈಡ್ ಆಪೋಸಿಟಲ್ಲಿ ಟಾಪ್ ಸೈಡಲ್ಲಿ
ಬಾರ್ಡರ್ ಇರುತ್ತಲ್ಲ ಅದನ್ನು ಫಿನಿಶಿಂಗ್ ಮಾಡ್ಕೊಳ್ಳಿ. ಒಳಗಡೆ ಇನ್ಸೈಡಲ್ಲಿ ಫೋಲ್ಡಿಂಗ್ ಕೊಟ್ಬಿಟ್ಟು ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಆಮೇಲೆ ನೀವು ನೆಕ್ನ ಫಿನಿಶಿಂಗ್ ತೊಗೋಬೇಕಾಗತ್ತೆ. ನೋಡಿ ಎಲ್ಲೂ ಸಹ ಸುಕ್ಕು ಬರ್ತಾ ಹಾಗೆ ನೀಟಾಗಿ ಫ್ಲ್ಯಾಟಾಗಿ ಇಟ್ಕೊಂಡು ಕಿನಾರಿ ಸ್ಟಿಚಿಂಗ್ನ ಮಾಡ್ಕೋಬೇಕು. ಎರಡು ಸೈಡು ಆಪೋಸಿಟ್ ಡೈರೆಕ್ಷನಲ್ಲಿ ಫಿನಿಶಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟು ಎರಡು ಸೈಡ್ ಫಿನಿಶಿಂಗ್ ಆದಮೇಲೆ ಸೆಂಟ್ರಲ್ಲಿ ಮಾರ್ಜಿನ್ ಇರುತ್ತಲ್ಲ, ಆ ಸೆಂಟ್ರ್ ಲಾಕ್ನ ಫೋಲ್ಡಿಂಗ್ ಕೊಟ್ಬಿಟ್ಟು ಕಿನಾರಿ ಫಿನಿಶಿಂಗ್ ತೊಗೊಳ್ಳಿ. ನೋಡಿ ನೆಕ್ ಫಿನಿಶಿಂಗ್ ಎಲ್ಲನೂ ಕರೆಕ್ಟಾಗಿದೆ, ಸೆಂಟ್ರ್ ಫಿನಿಶಿಂಗೂ ಕರೆಕ್ಟಾಗಿದೆ. ಎಲ್ಲೂ ಸಹ ಸೆಂಟರ್ ಮಾರ್ಜಿನ್ನ ಆ ಕಡೆ ಈ ಕಡೆ ಸೈಡಿಗೆ ಸ್ಕಿಪ್ ಮಾಡಿಲ್ಲ. ಕರೆಕ್ಟಾಗಿ ಸೆಂಟ್ರಲ್ಲೇ ಸ್ಟಿಚಿಂಗ್ ಬರೋ ಹಾಗೆ ನೀಟಾಗಿ ಬರೋ ಹಾಗೆ ಫಿನಿಶಿಂಗ್ ಆಗಿದೆ. ನೋಡಿ ಬ್ಯಾಕ್ ಸೈಡು ಎರಡು ಕಟಿಂಗ್ ಪೀಸಸ್ನ ರೆಡಿ ಆದಮೇಲೆ ನಿಮಗೆ ಲೆಂತ್ ಮಾರ್ಜಿನ್ ಎಲ್ಲ ಮಾರ್ಕಿಂಗ್ ಮಾಡಿರ್ತೀರಲ್ಲ, ಒಳಗಡೆ ಇನ್ಸೈಡು ಎಷ್ಟು ಪೀಸ್ ಬೇಕು ನೋಡಿಕೊಂಡು ಎಕ್ಸ್ಟ್ರಾ ಒಳಗಡೆ ಸೈಡು ಇನ್ಸೈಡಲ್ಲಿ ಬಟ್ಟೆನ ಬಿಟ್ಟು ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಮೆಜರ್ಮೆಂಟ್ಗೆ ನೀವು ಮಾರ್ಜಿನ್ ಬಿಟ್ಟಿರ್ತೀರಲ್ಲ, ಆ ಮಾರ್ಜಿನ್ ಪ್ರಕಾರನೇ ಒಳಗಡೆ ಸೈಡು ಬಟ್ಟೆ ಹೋಗಬೇಕು. ನೋಡಿ ಈ ರೀತಿ ಫಿನಿಶಿಂಗ್ ಬರುತ್ತೆ. ನೋಡಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಇದೆ. ನೆಕ್ಸ್ಟು ಇದು ಫ್ರಂಟ್ ಡಿಸೈನು. ನಾನು ಸ್ಟಾರ್ ವಿ ನೆಕ್ನ ಕೊಟ್ಟಿದ್ದೀನಿ. ನೋಡಿ ಫ್ರಂಟು ಸ್ಕ್ವೈರ್ ಸ್ಟ್ರೈಟ್ ಬರುತ್ತೆ, ಆಮೇಲೆ ಶೇಪ್ ವಿ ಬರುತ್ತೆ. ಈ ಬ್ಲೌಸ್ಗೆ ಬಫ್ ಸ್ಲೀವ್ನ ಇಡ್ತಾಯಿದ್ದೀನಿ. ಈ ಬ್ಲೌಸ್ ಪೀಸು ತುಂಬಾ ಜಾಸ್ತಿ ಕೊಟ್ಟಿರೋದ್ರಿಂದ ನಾನು ಪೀಸಸ್ನ ಎಲ್ಲೂ ಸಹ ವೇಸ್ಟ್ ಮಾಡ್ತಿಲ್ಲ. ಬ್ಯಾಕ್ ಸೈಡ್ ಡಿಸೈನ್ ಕೊಟ್ಬಿಟ್ಟು ಸ್ಲೀವ್ನ ಬಫ್ ಸ್ಲೀವ್ ಇಡ್ತಾಯಿದ್ದೀನಿ. ಹಾಗೆ ಇದು ಡೌನ್ ಸೈಡಲ್ಲಿ ಬಾರ್ಡರ್ ಸಹ ಬರುತ್ತೆ. ಪ್ಲೈನ್ ಪಿಂಕ್ ಸ್ಯಾರಿಗೆ ಸೇಮ್ ಎಲ್ಲನೂ ಒಂದೇ ಕಲರಲ್ಲೇ ಬ್ಲೌಸ್ ರೆಡಿ ಮಾಡ್ತಾಯಿದ್ದೀನಿ. ಇದು ಪಾರ್ಟಿ ವೇರ್ಗೆ ವೆಡ್ಡಿಂಗಿಗೆಲ್ಲ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಬಫ್ ಸ್ಲೀವು ತುಂಬಾ ಟ್ರೆಂಡಿಂಗಲ್ಲಿರೋಂಥ ಸ್ಲೀವ್ ಡಿಸೈನ್ಸು. ಫಸ್ಟು ಟಾಪ್ ಸೈಡಲ್ಲಿ ಫ್ರಿಲ್ಸ್ನ ಮಾಡ್ಕೊಳ್ಳಿ. ಸ್ಲೀವಲ್ಲಿ ಟಾಪ್ ಸೈಡ್ ಫ್ರಿಲ್ಸ್ ಆದ ನಂತರ ಸ್ಲೀವ್ ಸೆಂಟ್ರಲ್ಲಿ ಬಫ್ಸ್ ಕೆಳಗಡೆ ಇರುತ್ತಲ್ಲ ಅದನ್ನು ಫ್ರಿಲ್ಸ್ನ ತೊಗೊಳ್ಳಿ. ನಾನು ಫಸ್ಟು ಲೈನಿಂಗ್ನ ಸ್ಲೀವ್ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಬಫ್ ಪೀಸ್ನ ಅರ್ಧಕ್ಕೆ ಮಾತ್ರ ತೊಗೊಂಡಿದ್ದೀನಿ. ಅರ್ಧ ಕೆಳಗಡೆ ಡೌನ್ ಸೈಡ್ ಬಾರ್ಡರ್ ಇರುತ್ತೆ ಮತ್ತು ಅರ್ಧ ಆಫ್ ಟಾಪ್ ಸೈಡಲ್ಲಿ ಬಫ್ ಬರುತ್ತೆ. ನೀವು ಒಂದು ಸೈಡ್ ಬಫ್ನ ರೈಟ್ ಸೈಡ್ ತೊಗೊಂಡ್ರೆ ಇನ್ನೊಂದು ಸೈಡ್ ಬಫ್ನ ಲೆಫ್ಟ್ ಸೈಡ್ ತೊಗೊಳ್ಳಿ. ಬ್ಲೌಸ್ನ ವೇರ್ ಮಾಡಿದಾಗ ಎರಡೂ ಬಫ್ಸು ಒಂದೇ ಡೈರೆಕ್ಷನಲ್ಲಿ ಇರುತ್ತೆ. ನೀವು ಎರಡು ಬಫ್ಸ್ನೂ ಸಹ ಒಂದೇ ಡೈರೆಕ್ಷನ್ ತೊಗೊಬಿಟ್ರೆ ಒಂದು ಬ್ಯಾಕ್ ಸೈಡ್ ಡೈರೆಕ್ಷನ್ ಹೋಗುತ್ತೆ, ಇನ್ನೊಂದು ಫ್ರಂಟ್ ಸೈಡ್ ಡೈರೆಕ್ಷನ್ ಹೋಗುತ್ತೆ. ಎರಡೂ ಸೈಡು ಒಂದೇ ಡೈರೆಕ್ಷನ್ ಬೇಕು ಅಂದರೆ ಒಂದು ಲೆಫ್ಟ್ ಸೈಡಿಂದ ಇನ್ನೊಂದು ರೈಟ್ ಸೈಡಿಂದ ತೊಗೋಬೇಕಾಗತ್ತೆ. ನೋಡಿ ಎರಡು ಸ್ಲೀವ್ ರೆಡಿ ಇದೆ. ಈಗ ಡೌನ್ ಸೈಡು ಫಿನಿಶಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಕೆಳಗಡೆಯೂ ಸಹ ನಾನು ಫ್ರಿಲ್ಸ್ನ ಸೆಂಟ್ರಿಗೆ ಬರೋ ಹಾಗೆ ಫ್ರಿಲ್ಸ್ನ ತೊಗೊಂಡಿದ್ದೀನಿ. ಯಾವ ಡೈರೆಕ್ಷನಲ್ಲಿ ಫ್ರಿಲ್ಸ್ನ ತೊಗೊಂಡಿರ್ತೀವಲ್ಲ ಡೌನ್ ಸೈಡು ಸಹ ಅದೇ ಡೈರೆಕ್ಷನಲ್ಲಿ ಫ್ರಿಲ್ಸ್ನ ತೊಗೊಳ್ಳಿ. ಫ್ರಿಲ್ಸ್ ಎಲ್ಲ ರೆಡಿ ಆದಮೇಲೆ ಬಾರ್ಡರ್ನ ಟಾಪ್ ಸೈಡಿಂದನೇ ಸ್ಟಿಚ್ ಮಾಡಿ. ಕೆಳಗಡೆ ಬಾಟಮ್ಗೆ ನಮಗೆ ಲೆವೆಲ್ ಕರೆಕ್ಟಾಗಿ ಸಿಗುತ್ತೆ. ಮತ್ತು ಸ್ಲೀವಿಗೆ ಕೆಳಗಡೆ ಫ್ರಿಲ್ಸ್ ಬೇಕು ಅಂತ ಹೇಳಿದ್ದಾರೆ. ಕೆಳಗಡೆ ಸಹ ಸ್ಮಾಲಾಗಿ ಫ್ರಿಲ್ಸ್ನ ಕೊಟ್ಟಿದ್ದೀನಿ. ನೋಡಿ ಮೇಲ್ಗಡೆ ಸ್ಲೀವ್ ಬಫ್ ಸ್ಲೀವು ಅರ್ಧಕ್ಕೆ, ಇನ್ನು ಅರ್ಧಕ್ಕೆ ಬಾರ್ಡರ್ ಅಟ್ಯಾಚಿಂಗು, ಡೌನ್ ಸೈಡಲ್ಲಿ ಸ್ಮಾಲ್ ಫ್ರಿಲ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಈ ಸ್ಲೀವ್ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತಷ್ಟು ಹೆಚ್ಚಿನ ಶಾರ್ಟ್ಸ್ಗಳಿಗೆ ಮತ್ತು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ಗಾಗಿ ನೋಟಿಫಿಕೇಷನ್ಸ್ ಲಿಂಕ್ಸ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಆಲ್ ವಾಚಿಂಗ್. ನೋಡಿ ಬಫ್ ಸ್ಲೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫಿನಿಶಿಂಗ್ ಆದಮೇಲೆ. ಬ್ಲೌಸ್ ಅಳತೆ ಯಾವ ರೀತಿ ತೆಗೆದುಕೊಳ್ಳಬೇಕು ಎಂದು ವಿಡಿಯೋ ಇದೆ, ಲಿಂಕ್ ಇದೆ. ವಾಚ್ ದ ಫುಲ್ ವಿಡಿಯೋ.